ಗಂಗಾವತಿಯ ವಾಸ್ತು ತಜ್ಞ ಡಾಕ್ಟರ್ ಮಂಜುನಾಥ್ ಕುರುಗೋಡು ಅವರಿಗೆ ಕುಕನೂರಿನಲ್ಲಿ ಅದ್ಧೂರಿ ಸನ್ಮಾನ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕರ್ನಾಟಕ ಯುವಗಜ ವೇದಿಕೆ ವತಿಯಿಂದ ಗಂಗಾವತಿಯ ವಾಸ್ತು ತಜ್ಞರಾಗಿರುವ ಡಾಕ್ಟರ್ ಮಂಜುನಾಥ್ ಕುರುಗೋಡು, ಶ್ರೀಮತಿ ರಾಘರತ್ನಮ್ಮ ಮಂಜುನಾಥ್ ಕುರುಗೋಡು ಹಾಗೂ ಶ್ರೀಮತಿ ಮಲ್ಲಮ್ಮ ಸಣ್ಣಬಸಣ್ಣ ಕುರುಗೋಡು ಇವರುಗಳನ್ನು ವೇದಿಕೆಯ ಕಾರ್ಯಾಲಯದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ರಕ್ಷಣಾ ಯುವಗಜ ತಾಲೂಕು ಅಧ್ಯಕ್ಷರಾಗಿರುವ ಕುಮಾರಸ್ವಾಮಿ ಹಿರೇಮಠ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವ ಸಾಹಿತಿಗಳಾದ ರವಿ ಎಸ್ ಹಿರೇಮನಿ, ಉಪಾಧ್ಯಕ್ಷರಾಗಿರುವ ಗುರುಮೂರ್ತಿ ಕಲ್ಲಯ್ಯ ಹಿರೇಮನಿ ಹಾಗೂ ಕುಕನೂರಿನ ವಾಣಿಜ್ಯೋದ್ಯಮಿಗಳಾದ ಭೀಮಣ್ಣ ಕುರುಹಿನ ಶೆಟ್ಟಿ ಅವರುಗಳು ಉಪಸ್ಥಿತರಿದ್ದರು. ಕುಕನೂರು ತಾಲೂಕು ಕರ್ನಾಟಕ ರಕ್ಷಣಾ ಯುವಗಜ ವೇದಿಕೆಯ ಅಧ್ಯಕ್ಷರಾಗಿರುವ ಪಿ ಕುಮಾರಸ್ವಾಮಿ ಹಿರೇಮಠ ಅವರು ಮಾತನಾಡಿ, ವಾಸ್ತು ತಜ್ಞರಾಗಿರುವ ಡಾಕ್ಟರ್ ಮಂಜುನಾಥ್ ಕುರುಗೋಡು ಅವರ ವಾಸ್ತು ಸೇವೆ ನಮ್ಮ ಕುಕನೂರು ತಾಲೂಕಿಗೆ ದೊರೆಯಲಿ ಎಂದು ತಿಳಿಸಿದರು. ಕುಕನೂರು ತಾಲೂಕಿನಲ್ಲಿ ನಮ್ಮ ಬಹುದಿನದ ಆಶಯವಾಗಿರುವ ಹಿರಿಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವೃದ್ಧಾಶ್ರಮಗಳನ್ನು ನಿರ್ಮಿಸಲು ಯೋಚಿಸಿದ್ದು, ಇದಕ್ಕೆ ಎಲ್ಲರ ಸಹಾಯ ಸಹಕಾರ ಅಗತ್ಯ ಎಂದು ಮನವಿ ಮಾಡಿದರು. ಸನ್ಮಾನ ಸ್ವೀಕರಿಸಿದ ವಾಸ್ತು ತಜ್ಞರಾಗಿರುವ ಡಾಕ್ಟರ್ ಮಂಜುನಾಥ್ ಕುರುಗೋಡು ಅವರು ಮಾತನಾಡಿ, ಪೂಜ್ಯ ತಂದೆಯವರಾಗಿರುವ ಶ್ರೀ ಸಣ್ಣಬಸಣ್ಣ ಕುರುಗೋಡು ಅವರು ಕುಕನೂರು ತಾಲೂಕಿನಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಲಿದ್ದಾರೆ. ಪೂಜಾ ತಂದೆಯವರಾದ ಆಶಯದಂತೆ ಕುಕನೂರು ತಾಲೂಕಿನಲ್ಲಿ ವಾಸ್ತು ಕ್ಷೇತ್ರದ ಸೇವೆಯನ್ನ ಮುಂದುವರಿಸುವುದಾಗಿ ತಿಳಿಸಿದರು. ಈ ಒಂದು ಕರ್ನಾಟಕ ರಕ್ಷಣಾ ಯುವಗಜ ವೇದಿಕೆ ನಂತರ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಕುಮಾರಸ್ವಾಮಿ ಹಿರೇಮಠ ಅವರ ವಾಸ್ತುತಜ್ಞರಾದ ಮಂಜುನಾಥ್ ಕುರುಗೋಡು ಅವರಿಗೆ ಈ ದಿನ ಸನ್ಮಾನಿಸಲಾಯಿತು. ಹಾಗೂ ನಮ್ಮ ಕರ್ನಾಟಕ ವೇದಿಕೆದವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಒಂದೆರಡು ಮಾತು. ಯುವಗಜ ವೇದಿಕೆ ತಾಲೂಕು ಅಧ್ಯಕ್ಷರ ಕುಮಾರಸ್ವಾಮಿ ನಾನು ಇವತ್ತು ಮಂಜುನಾಥ್ ಕುರುಗೋಡು ಸರ್ ಅವರು ಡಾಕ್ಟರೇಟ್ ಬಂದಿದ್ದಕ್ಕೆ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದಕ್ಕೆ ತಮ್ಮನ್ನು ಇಲ್ಲಿಗೆ ಸ್ವಾಗತಿಸಿ ಮತ್ತು ಸನ್ಮಾನ ಮಾಡಬೇಕಂತ ಇದು ಮಾಡಿದ್ವಿ. ಇವತ್ತು ಬಂದಿದ್ದಾರೆ, ಆಗಳಿಗೆ ಬಂದಿದೆ, ಅದಕ್ಕೆ ಇವತ್ತು ಅವರಿಗೆ ಸನ್ಮಾನ ಮಾಡಲಾಯಿತು. ಕುಕನೂರಿನ ಆರಾಧ್ಯ ದೇವರಾದ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ನೀಲಕಂಠೇಶ್ವರ ಸ್ವಾಮಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದು
ಕುಕ್ಕನೂರಿನಲ್ಲಿ ಆತ್ಮೀಯ ಮಿತ್ರರಾದ ತಾಲೂಕಾ ಅಧ್ಯಕ್ಷರು ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತಿಸುತ್ತಾ ಹಾಗೂ ಭೀಮಣ್ಣ ಅವರನ್ನು ಮತ್ತು ಕವಿ ರವಿ ಸರ್ ಹಿರೇಮನಿ ಕವಿ ಕಾವ್ಯಗಳಲ್ಲಿ ಅತಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಾಹಿತ್ಯ ಪ್ರಶಸ್ತಿಗಳನ್ನು ಪಡೆದು ತಮ್ಮದೊಂದು ಇದರಲ್ಲಿ ನಮ್ಮನ್ನು ಆತ್ಮೀಯಾಗಿ ಸ್ವಾಗತಿಸಿ ಈ ಒಂದು ವಾಸ್ತುಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ನನಗೆ ಗುರುತಿಸಿ ತಮ್ಮ ಸಂತೋಷವನ್ನು ನನಗೆ ಸನ್ಮಾನ ಮಾಡುವ ಮೂಲಕ ನನಗೆ ಸ್ವಾಗತಿಸಿ ಸನ್ಮಾನಿಸಿರುತ್ತಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕುಮಾರಸ್ವಾಮಿ ತಾಲೂಕು ಅಧ್ಯಕ್ಷರು ಕುಕ್ಕನೂರು ಹಾಗೂ ರವಿ ಎಸ್ ಹಿರೇಮನಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು, ಗುರುಮುಖಿ ಹಿರೇಮಠ ಉಪಾಧ್ಯಕ್ಷರು, ವಿಮಾನ ದಶರಥ್ ಹಾಗೂ ಮಂಜುನಾಥ್ ಡಾಕ್ಟರ್ ಕುರ್ಗೋಡ್ ಮತ್ತು ವಾಸ್ತು ತಜ್ಞರು ಶ್ರೀಮತಿ ನಾಗರತ್ನ ಮಂಜುನಾಥ್ ಕುರ್ಗೋಡ್, ಶ್ರೀಮತಿ ಮಲ್ಲಮ್ಮ ವಸಣ್ಣ ಕುರ್ಗೋಡ್ ಇವರಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಗಜ ವೇದಿಕೆಯಿಂದ ಸನ್ಮಾನಿಸಲಾಯಿತು. ಇವತ್ತು ದಿವಸ ಡಾಕ್ಟರೇಟ್ ಪ್ರಶಸ್ತಿ ಪಡೆದಂಥ ಮಂಜುನಾಥ್ ಕುರ್ಗೋಡ್ ಅವರು ಇವು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನಮ್ಮ ಕೊಪ್ಪಳ ಜಿಲ್ಲೆ ಕುಕ್ಕನೂರು ಹೊಸ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವಗಜ ವೇದಿಕೆಯ ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯ ಮಿತ್ರರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಪಿ ಕುಮಾರಸ್ವಾಮಿ ಸರ್ ಅವರೇ, ಹಾಗೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಾಹಿತಿಗಳು, ಪುಸ್ತಕ ಭಂಡಾರವನ್ನೇ ತೆಗೆದಿಟ್ಟಿರುವಂಥ ರವಿ ಎಸ್ ಹಿರೇಮನಿ ಸರ್ ಅವರೇ, ಆಮೇಲೆ ಗುರುಮೂರ್ತಿ ಸರ್ ಅವರು, ತಾಲೂಕು ಉಪಾಧ್ಯಕ್ಷರು ಗುರುಮೂರ್ತಿ ಸರ್ ಅವರಿಗೆ, ಹಾಗೆ ಭೀಮಣ್ಣ ಸರ್ ಅವರಿಗೆ, ಆಮೇಲೆ ವಾಸ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಡಾಕ್ಟರ್ ಮಂಜುನಾಥ್ ಕುರ್ಗೋಡ್ ಅವರಿಗೆ, ಅಕ್ಕನವರಾಗಿರುವಂಥ ಶ್ರೀಮತಿ ನಾಗರತ್ನ ಮಂಜುನಾಥ್ ಕುರ್ಗೋಡ್ ಅವರು, ಹಾಗೆ ತಾಯಿಯವರಾಗಿರುವಂಥ ಶ್ರೀಮತಿ ಮಲ್ಲಮ್ಮ ಬಸಣ್ಣ ಕುರ್ಗೋಡ್ ತಾಯಿಯವರಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿನ ನಮ್ಮ ಕುಮಾರಸ್ವಾಮಿ ಸರ್ ಅವರು ಭಾಳ ತುಂಬ ಚಟುವಟಿಕೆಯಿಂದ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ನಾವು ಬೆಂಗಳೂರಿನಲ್ಲಿ, ರಾಜಧಾನಿ ಬೆಂಗಳೂರಿನಲ್ಲಿ ನಾವೆಲ್ಲ ಒಟ್ಟಿಗೆ ನಾವು ಪರಿಚಯ ಆದಂಥವ್ರು. ಅವತ್ತು ಅವರು ಹಲವಾರು ತಮ್ಮ ವೇದಿಕೆಯ ಕಾರ್ಯಕ್ರಮಗಳ ಬಗ್ಗೆ ಭಾಳಷ್ಟು ನಮಗೆ ಹೇಳಿದರು. ನಿಜವಾಗ್ಲೂ ಏನಂತಂದರೆ ವೃದ್ಧಾಶ್ರಮದ ಬಗ್ಗೆ ಭಾಳ ಅವರ ಆಶಯಗಳನ್ನು ವ್ಯಕ್ತಪಡಿಸಿದ್ರು. ನಿಜವಾಗ್ಲೂ ಆ ತಾಯಿಯ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದದಿಂದ ಅವರೆಲ್ಲ ಆಶಯಗಳು ಈಡೇರಲಿ. ನಾವು ಕೂಡ ಈ ಒಂದು ಒಳ್ಳೆಯ ಒಂದು ಸದುದ್ದೇಶದಲ್ಲಿ ನಾವು ಕೂಡ ಪಾಲ್ದಾರರಾಗಿರ್ತೀವಿ. ಅದು ಯಾವುದೇ ಸಂದರ್ಭದಲ್ಲಿ ಕೆಲಸಕ್ಕೆ ಕರೆದರೂ ಕೂಡ ನಾವು ಕೆಲಸ ಮಾಡುವಂಥವರಾಗಿದ್ದೇವೆ. ನಿಜವಾಗ್ಲೂ ಹೊಸ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಗಜ ವೇದಿಕೆಯ ಪದಾಧಿಕಾರಿಗಳು, ನನ್ನೆಲ್ಲ ಪದಾಧಿಕಾರಿಗಳು ಒಳ್ಳೆಯ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಮೊನ್ನೆ ಗಣರಾಜ್ಯೋತ್ಸವ ದಿನದಂದು ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಹೋಗಿ ಹಾಲು ಹಣ್ಣು ವಿತರಣೆ ಮಾಡಿ ಬರುವಂಥ ಒಂದು ಕೆಲಸವನ್ನು ಮಾಡಿದ್ರು. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗಿದೆ. ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಮತ್ತು ಅವರೆಲ್ಲ ತಂಡದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಂದು ಸಾರಿ ಅವರು ನಮ್ಮ ವಾಸ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಡಾಕ್ಟರ್ ಮಂಜುನಾಥ್ ಕುರ್ಗೋಡ್ ಅವರಿಗೆ ನಾವು ಸನ್ಮಾನ ಮಾಡೋಣ ಅಂತೇಳಿ ಹಲವಾರು ಸಾರಿ ನಾವು ಮಾತಾಡಿದ್ದೇವೆ. ಆ ಕಾರಣಕ್ಕಾಗಿ ಬೆಳಗ್ಗೆನೇ ನಾವು ಗದಗಿಗೆ ನಾವು ಕಾರ್ಯಕ್ರಮ ನಿಮಿತ್ತ ಹೋಗುವಾಗ ಇದೇ ಸಂದರ್ಭಕ್ಕೆ ಸನ್ಮಾನ ಮಾಡೋಣ ಅಂತೇಳಿ ಅವ್ರು ಹೇಳಿದಾಗ ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಏನಂದರೆ ಆತ್ಮೀಯರ ಸನ್ಮಾನ ಭಾಳ ದೊಡ್ಡದಂತ, ಎಷ್ಟೇ ಇದ್ದರೂ ಕೂಡ ಆತ್ಮೀಯರು ಮಾಡಿರುವಂಥ ಸನ್ಮಾನ ಅದು ಭಾಳ ದೊಡ್ಡದು. ಆ ಕಾರಣಕ್ಕಾಗಿ ಎಂದೂ ಕೂಡ ನಾವು ಮರೀಲಿಕ್ಕಿಲ್ಲ ಕುಮಾರಸ್ವಾಮಿ ಅವರು ತಂಡದವರು. ನಮ್ಮ ಬಸಣ್ಣ ದಣಿಯವರ ಪುತ್ರರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಕುರ್ಗೋಡ್ ವಾಸ್ತುತಜ್ಞರು, ಇವರ ಉದ್ದೇಶ ಏನಂತಂದರೆ ಕಟ್ಟಕಡೆಯ ವ್ಯಕ್ತಿಗೂ ಬಡವರಿಗೂ ಕೂಡ
ಒಂದು ಕ್ಷೇತ್ರವನ್ನು ಪರಿಚಯ ಮಾಡಬೇಕು, ಅವರ ಒಂದು ಜೀವನ ಸುಧಾರಣೆ ಅಂತ ಅವರು ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮೆಲ್ಲ ಕಷ್ಟ ನೋವು ನಲಿವು ಬದಿಗಿಟ್ಟು ಜನರ ಒಳ್ಳೆಯದಕ್ಕಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಹಿಂದೆ ಕೂಡ ನಮ್ಮ ತಂದೆಯ ಸಮಾನರಾಗಿರುವಂಥ ಬಸಣ್ಣ ದಣಿಯವರು ಈ ಒಂದು ಗ್ರಾಮದಲ್ಲಿ ನಮ್ಮ ಭೀಮಣ್ಣವರು ಮನೆ ಆಗಿರ್ಬೋದು, ಬಸಪ್ಪ ಮಾಸ್ತರ್, ಇನ್ನಿತರ ಹಲವಾರು ಆ ಜನರಿಗೆ ಒಂದು ವಾಸ್ತು ಕ್ಷೇತ್ರವನ್ನು ಈ ತಾಲೂಕಿನಲ್ಲಿ ಪರಿಚಯ ಮಾಡಿದ್ದಾರೆ. ಅದರ ನಂತರ ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರೇ ಇದ್ದರೂ ಕೂಡ ಕುಮಾರಸ್ವಾಮಿ ಆಯ್ತು, ನಮ್ಮ ಸಾಹಿತಿಗಳಾಯ್ತು, ನಮ್ಮ ಉಪಾಧ್ಯಕ್ಷರಾಯ್ತು, ಇವರೆಲ್ಲರ ಮೂಲಕ ತಿಳಿಸಿದರೆ ಆಮೇಲೆ ಭೀಮಣ್ಣವರು ಇರ್ತಾರೆ ಈ ಊರಲ್ಲಿ. ಅವರು ಒಂದು 10-12 ಮನೆಗಳು ಅವ್ರಿಗೇನು ಹೆಚ್ಚುವರಿ ಶುಲ್ಕ ಅಂತದ್ದು ಏನಿರಲ್ಲ, ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋದು ಉದ್ದೇಶ ಅದು ಮಾಡುವಂಥ ಒಂದು ಯೋಚನೆ ಇದೆ. ಅವರು ಮುಂದೆ ದಯವಿಚ್ಚೆ ಅದನ್ನೆಲ್ಲ ಮಾಡೋಣ. ಹಾಗೆ ನಮ್ಮ ಸಾಹಿತಿಗಳು ಅವ್ರ ಪ್ರಶಸ್ತಿಗಳು ಭಾಳಷ್ಟು ತೆಗೆದುಕೊಂಡಿದ್ದಾರೆ. ನಿಜವಾಗ್ಲೂ ಎಡೆಮರೆ ಕಾಯಿಯಂತೆ ಸೇವೆ ಮಾಡ್ತಾ ಇವತ್ತು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಎಷ್ಟು ಪ್ರಶಸ್ತಿಗಳಂದರೆ ಅದನ್ನು ನೋಡಿ ಭಾಳ ಖುಷಿಯಾಯಿತು. ಒಬ್ಬ ಸಾಹಿತಿಗಳಲ್ಲಿ ಇವತ್ತು ಭೇಟಿಯಾದ ಅನ್ನೋದು ಒಂದು ತುಂಬ ಸಂತೋಷ. ಇನ್ನೂ ಹಲವಾರು ಪ್ರಶಸ್ತಿಗಳು ತಗೊಳ್ಳಿ ಅವರು. ಆಮೇಲೆ ನಮ್ಮ ಕುಕನೂರು ತಾಲೂಕಿಗೆ ಒಂದು ಒಳ್ಳೆಯ ಕೀರ್ತಿ ತರಲಿ. ಮುಂದೆ ಚುಟುಕು ಸಾಹಿತ್ಯನೂ ಕಾರ್ಯದರ್ಶಿಗಳು ಇದ್ದಾರಂತೆ, ಅದರಲ್ಲಿ ಕೂಡ ಅವರು ಸೇವೆ ಮುಂದುವರಿಸಲಿ. ಹಾಗೆ ನಮ್ಮಲ್ಲಿ ಸಮಾನ ಮನಸ್ಕರತೆ, ಸಮಾಜದ ಒಳಿತಿಗಾಗಿ, ಸಮಾಜದ ಏಳಿಗೆಗಾಗಿ, ಕಟ್ಟಕಡೆಯ ವ್ಯಕ್ತಿಯ ಅಭಿವೃದ್ಧಿಗಾಗಿ ನಮ್ಮ ಕೈಲಾದ ಮಟ್ಟಿಗೆ ನಾವೇನು ಸೇವೆ ಮಾಡೋಣ ಅನ್ನೋ ಒಂದು ವಿಚಾರದೊಳಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಕೇಳ್ಕೊಳ್ತಾ, ಈ ಒಂದು ಗ್ರಾಮದಲ್ಲಿ ವಾಸ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೀವು ಏನಿದ್ರೂ ಕೂಡ ನಮ್ಮ ಸಲಹೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ಅವ್ರನ್ನ ಭೇಟಿ ಮಾಡುವಂಥ ಕೆಲಸ ಮಾಡೋಣ. ಒಂದು ಎರಡನೇದು ಸಾಹಿತ್ಯಿಕವಾಗಿ ನಿಮ್ಮ ಯುವಗಜ ವೇದಿಕೆ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಮಗೆ ಹೇಳಿದ್ರೆ ನಾವು ಬಂದು ಭಾಗವಹಿಸ್ತೀವಿ. ಆಮೇಲೆ ಕುಮಾರಸ್ವಾಮಿ ಅವರು ಕೂಡ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದಾರೆ. ನಿಜವಾಗ್ಲೂ ಅವರು ಯಂಗ್ಸ್ಟರ್ ಇನ್ನೂ ಸಾಧನೆ ಭಾಳ ಮಾಡಬೇಕಾಗಿದೆ. ಇಲ್ಲ ಅಂದ್ರೇನು ಈ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಏನಂದರೆ ಆ ಒಂದು ವಯಸ್ಸಿನಲ್ಲಿ ಏನಾದರೂ ದುಡಿಬೇಕು, ಏನಾದ್ರು ಸಂಪಾದನೆ ಮಾಡಬೇಕು ಅನ್ನೋ ಕಲ್ಪನೆ ಜಾಸ್ತಿ ನಮ್ಮ ಯಂಗ್ಸ್ಟರ್ಗಿರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಅವರು ಈ ಏಜ್ನಲ್ಲಿ ಕೂಡ ವೃದ್ಧರ ಬಗ್ಗೆ, ವೃದ್ಧಾಶ್ರಮ ಬಗ್ಗೆ ಅವರು ಕಲ್ಪನೆ ಕಟ್ಕೊಂಡಿದ್ದಾರೆ. ಅವರ ಆಸೆ ಈಡೇರಲಿ. ಯಾಕಂತಂದರೆ ಈ ಜಾಗತಿಕ ದಿನಗಳಲ್ಲಿ ಭಾಳಷ್ಟು ತಂದೆ ತಾಯಿಗಳನ್ನು ಭಾಳ ಇದನ್ನು ಮಾಡಿ ನೋಡುವಂಥ ಈ ಸಂದರ್ಭದೊಳಗೆ ಅಂಥವ್ರು ಕೂಡ ಒಂದು ಆಶ್ರಯ ನೀಡಬೇಕಂತ ಕಲ್ಪನೆ ಇದೆ. ಆ ಕಲ್ಪನೆ ಆದಷ್ಟು ಈಡೇರಲಿ. ಅದಕ್ಕೆ ಏನು ಸಹಕಾರ ಬೇಕು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ತಾಯಿಯವರಿದ್ದಾರೆ, ನಮ್ಮ ತಾಯಿಯವರು, ಆಮೇಲೆ ಅಕ್ಕವ್ರಿಗೆ, ಆಮೇಲೆ ನಮ್ಮ ಸರ್ಗೆ ನೀವು ಸನ್ಮಾನ ಮಾಡಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನಿಮ್ಮ ಸನ್ಮಾನ ಭಾಳ ದೊಡ್ಡದು, ಯಾವತ್ತೂ ಕೂಡ ಅದು ನೆನಪುಳಿಯುವಂಥದ್ದೇ. ಆತ್ಮೀಯರ ಸನ್ಮಾನ ಭಾಳ ದೊಡ್ಡದು. ಈ ಸಂದರ್ಭ, ಈ ಅವಕಾಶಕ್ಕಾಗಿ ಮಾತನಾಡಲು ಕೊಟ್ಟಿರುವಂಥ ನಿಮ್ಮೆಲ್ಲರಿಗೂ ಕೂಡ, ವಿಶೇಷವಾಗಿ ನಮ್ಮ ಸಾಹಿತಿಗಳಿಗೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತೆ. ನಮ್ಮ ಕುಮಾರಸ್ವಾಮಿ ಸರ್ ಭಾಳ ಆ್ಯಕ್ಟಿವ್ ಸರ್, ಅವ್ರು ಬೆಳೀಲಿ. ಮುಂದೆ ನಮ್ಮ ಕುಟುಂಬ ತಾಲೂಕಿಗೆ ಒಂದು ಆದರ್ಶಪ್ರಾಯವಾಗಿ ಅವರ ತಂಡ ಏನಿದೆ ಸಮಾನ ಮಾಡಿಸ್ಕೊಳ್ತಾರೆ, ಆ ತಂಡದಲ್ಲಿರುವಂಥ ಎಲ್ಲ ಸದಸ್ಯರು ಬೆಳೀಬೇಕನ್ನೋದು ಒಂದು ಉದ್ದೇಶ. ಅವರು ಬೆಳೆಯೋದು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಒಳ್ಳೆ ಕೀರ್ತಿ ತರುವಂಥ ವ್ಯಕ್ತಿಗಳಾಗಿ ಹೊರಹೊಮ್ಮಲಿ ಅಂತ ತಿಳ್ಕೊಳ್ತಾ ಈ ಸಂದರ್ಭ ಮಾತನಾಡಲು ನಮಗೆ ಅವಕಾಶ ಕೊಡುತ್ತೆ.